ಕೆಲವ್ರಿಗೆ ಹೆಸರಿರುತ್ತೆ, ಆಸ್ತಿ ಇರುತ್ತೆ, ಹಣ ಇರುತ್ತೆ, ಅಂತಸ್ತಿರುತ್ತೆ, ಎಲ್ಲ ಇರುತ್ತೆ. ಆದ್ರೆ ಮಗನ್ಗೆ ಮದ್ವೆ ಮಾಡಿ ಸೊಸೆ ತುಂಬಿಸ್ಕೊಳ್ಳೋ ಯೋಗ್ಯತೆ ಇರೋದಿಲ್ಲ. ಯಾಕೆಂದ್ರೆ ಹೆಣ್ ಕೊಡೋರು ಆಸ್ತಿ, ಅಂತಸ್ತು, ಸವಲತ್ತು ಎಲ್ಲ ನೋಡಲ್ಲ. ಹೆಣ್ ಕೊಡೋದು ಆ ಮಗನ್ಗೆ ಸಂಸ್ಕಾರ ಇದೆಯಾ ಅಂತ ನೋಡಿ ಹೆಣ್ ಕೊಡ. ಅದೇ ಇಲ್ಲ ಅಂತಂದ್ರೆ ಯಾವ ತಂದೆನೂ ಹೆಣ್ಮಗಳನ್ನ ದಾರ ಕೊಡಲ್ಲಮ್ಮ. ನಾನ್ ಅನಾಥನೇ ಇರ್ಬೋದು, ಆದ್ರೆ ನನ್ ಮಕ್ಕಳನ್ನ ತುಂಬಾ ಸಂಸ್ಕಾರದಿಂದ ಬೆಳೆಸಿ. ಆದ್ರೆ ಕೆಲವರು ಸಕುಟುಂಬ ಸಮೇತರಾಗೆ ಬೆಳೆದಿರ್ತಾರೆ, ಆದ್ರೆ ಮಗನ್ನ ಹೇಗ್ ಬೆಳೆಸ್ಬೇಕು ಅನ್ನೋದೇ ಗೊತ್ತಿರೋದಿಲ್ಲ. ಅವ್ರಿಗೆಲ್ಲ ಬೇರೆಯವ್ರ ಮನೆ ದೋಸೆ ತೂತನ್ ಲೆಕ್ಕ ಗೊತ್ತೇ ಹೊರತು ಅವ್ರ ಮನೆ ಕಾವಲಿ ತೂತಾಗಿರೋದು ಗೊತ್ತೇ ಆಗೋದಿಲ್ಲ. ನಡೀರಿ ಎಲ್ಲ ಹೋಗೋಣ. ಅದಕ್ಕಿಂತ ಮುಂಚೆ ನಾವೆಲ್ಲ ಸೆಲ್ಫಿ ತಗೊಳ್ಳೋಣ. ರಕ್ಷಾ, ಇಲ್ಲಿ ಬೇಡಮ್ಮ, ನೀನ್ ಹೇಳ್ದಂಗೆ ದೇವಸ್ಥಾನದಲ್ಲೇ ತೆಗಿಯೋಣ ಬಾ. ಅಪ್ಪ ಏನಪ್ಪ ನೀವು ಆ ನಂದ ಮಾತಾಡಿದ ಬಗ್ಗೆ ತಲೆ ಕೆಡ್ಸ್ಕೊತಾ ಇದ್ದೀರಾ? ಅಷ್ಟಕ್ಕೂ ಅವ್ನು ಯಾರಪ್ಪ? ನಮಗ ಅವನು ಏನಾಡ್ಬೇಕು? ಒಂದು ನೆನ್ಪಲ್ಲಿ ಇಟ್ಕೊಳ್ಳಿ ಅಪ್ಪ, ನಾವು ಅವನ ಬಗ್ಗೆ ಜಾಸ್ತಿ ಯೋಚನೆ ಮಾಡಿದಷ್ಟು ಅವನು ನಮ್ಮ ಎತ್ತರಕ್ಕೆ ಬೆಳೀತಾ ಬರ್ತಾನೆ. ಅವನ್ನ ಚೀತು ಅಂತ ಕೆರಡೆ ಬಿಟ್ರೆ ಮಾತ್ರ ಆ ಜಾಗದಲ್ಲೇ ಬಿದ್ದಿರ್ತಾನೆ. ನಿನಗೆ ಗೊತ್ತಿಲ್ಲ, ನಂದ ಒಂಥರ ಜಿಗಣೆ ಹುಳುತ್ತರ ಬರೀ ಹುಳ ಅಂತ ಅವನ ಸುಮ್ನೆ ಬಿಟ್ರೆ ನಮ್ ಮೈಗತ್ತಿ ನಮ್ಮ ರಕ್ತ ಎಲ್ಲ ಹೀರಾಕ್ಬಿಡ್ತಾನೆ. ಹಂಗೆ ಒಂದು ಸಣ್ಣ ಅವಕಾಶ ಸಿಕ್ಕಿದ್ರೆ ಸಾಕು ನಮ್ಗೆ ಅವಮಾನ ಮಾಡ್ಬೇಕು ಅಂತ ಕಾಯ್ತಾ ಇರ್ತಾನೆ. ನನ್ನ ತಂಗಿನ ಓಡಿಸ್ಕೊಂಡು ಮದುವೆ ಆಗಿ ನನ್ನ ಹತ್ರನೇ ಬಂದು ಸಂಸ್ಕಾರದ ಬಗ್ಗೆ ಮಾತಾಡ್ತಾನೆ. ಕೇಳಿಸ್ಕೊಂಡೆ ಅವ್ನು ಹೇಳಿದ್ದ, ನನ್ ಕೈಲಿ ನಿನ್ ಮದುವೆ ಮಾಡಕ್ಕಾಗಲ್ವಂತೆ. ಒಂದ್ ಕಡೆ ಆ ಅಮೂಲ್ಯ ನಿನ್ ಮದುವೆ ತಡಿತಾಳೆ, ಇನ್ನೊಂದ್ ಕಡೆ ನಿನ್ ಮದುವೆ ಮಾಡೋ ಯೋಗ್ಯತೆನಿಲ್ಲ ಅಂತ ಅವ್ನು ನನ್ನನ್ನೇ ಹಂಗಿಸ್ತಾನೆ. ಒಂದು ಅತಿ ಆಗೋಯ್ತು. ನಾನ್ ಮಾತ್ರ ಅವನ ಸುಮ್ನೆ ಬಿಡುದಿಲ್ಲ. ಅವನೇ ಬಂದು ನನ್ನ ಕಾಲು ಇಟ್ಕೊಂಡು ತಪ್ಪಾಯ್ತು ಅಂತ ಕೇಳ್ಕೋಬೇಕು. ಇದೆಲ್ಲ ಆಗ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕಪ್ಪ? ಆ ನಂದನ್ನ ಬಗ್ಸಕ್ಕಾಗೋದು ನಿಮ್ ಕೈಲಿ ಮಾತ್ರ ಮಗನೇ. ನಾನೇನಪ್ಪ ಮಾಡಕ್ಕಾಗತ್ತೆ? ಆಗುತ್ತೆ. ನಿನಗೆ ಯಾವ ಹೆಣ್ಣು ಕೂಡ ಸೆಟ್ ಆಗ್ತಾ ಇಲ್ಲ. ಅದಕ್ಕೆ ಇನ್ ಮುಂದೆ ನಿನಗೆ ಅಂತ ಯಾವ ಹೆಣ್ಣು ನೋಡೋಕು ನಾನು ಹೋಗೋದಿಲ್ಲ. ಯಾಕೆ ಅಂದ್ರೆ ಹೆಣ್ಣು ಸಿಕ್ಕಾಯ್ತು, ಅವಳೇ ನಿನ್ ಹೆಂಡತಿ ಅಂತ ನಾನು ಫಿಕ್ಸ್ ಮಾಡಾಯ್ತು. ಏನ್ ಹೇಳ್ತಾ ಇದ್ದಾರಪ್ಪ? ಯಾರ ಬಗ್ಗೆ ಹೇಳ್ತಾ ಇದ್ದೀರಾ? ಆ ನಂದನ್ ಮಗಳು ರಕ್ಷಾ, ಅವಳನ್ನೇ ನಿನ್ ಮದ್ವೆ ಆದ್ವಿ. ಏನು ರಕ್ಷಾನ? ಏನಪ್ಪ ಹೇಳ್ತಾ ಇದ್ದೀರಾ? ಹೌದು ಶ್ರೀಕಂಠ, ನೀನು ಆ ನಂದನ್ ಮಗಳು ರಕ್ಷನ್ನ ಮದುವೆ ಆಗ್ಬೇಕು. ನೀನ್ ಏನಾದ್ರೂ ಹಾಗೆ ಮಾಡಿದ್ರೆ ಆ ನಂದ ನಮ್ ಮುಂದೆ ಕೈ ಕಟ್ಟಿ ನಿಂತು ಹೋತಾನೆ. ಮೊದಲು ನಮ್ಮ ಮನೆ ಕೆಲ್ಸದವನಾಗಿದ್ದಾಗ ಹೇಗಿದ್ನೋ ಅದೇ ಸ್ಥಾನಕ್ಕೆ ವಾಪಸ್ ಬರ್ತಾನೆ. ಯಾಕೆಂದ್ರೆ ಅವನ್ಗೆ ಭಯ. ಎಲ್ರು ಸೇರ್ಕೊಂಡು ತನ್ನ ಮಗಳನ್ನ ಏನ್ ಮಾಡ್ಬಿಡ್ತಾರೋ ಅನ್ನೋ ಭಯ. ಆ ಭಯ ಮೆರೀತಾ ಇರೋ ಅವನನ್ನ ನಮ್ಮ ಕಾಲ್ ಕೆಳಗಡೆಗೆ ತಂದು ನಿಲ್ಸುತ್ತೆ. ಅದಕ್ಕೆ ಹೇಳ್ತಾ ಇದ್ದಾನೆ, ನೀನು ಆ ರಕ್ಷನ್ನ ಮದುವೆ ಆಗ್ಬೇಕು. ಅಪ್ಪ ಇದಕ್ಕೆಲ್ಲ ದೊಡ್ಡಪ್ಪ ಒಪ್ಕೋತಾರ? ಅಣ್ಣನ ವಿಷಯ ಬಿಡು, ನಿನಗೆ ಇದು ಒಪ್ಪಿಗೆ ಇದೆಯಾ? ನಾನು ಯಾರನ್ನೇ ತೋರಿಸಿದ್ರು ಕಣ್ಣು ಮುಚ್ಕೊಂಡು ತಾಳಿ ಕಟ್ತೀನಿ ಅಂತ ಮಾತು ಕೊಟ್ಟಿದ್ಯಾ ಮಗನೇ? ಈ ಅಪ್ಪನೇ ಆ ರಕ್ಷನ್ನ ತೋರಿಸ್ತಾ ಇರೋದು. ನೀನ್ ಅವ್ರಿಗೆ ತಾಳಿ ಕಟ್ತೀಯಾ? ನಿಮ್ ಮಾತಿಗೆ ಯಾವತ್ತಾದ್ರೂ ಇಲ್ಲ ಅಂತ ಹೇಳಿದೀನಪ್ಪ. ನಿಮ್ಮ ಆಸೆ ಅಂತ ಆಗ್ಲಿ, ನಾನ್ ರಕ್ಷಾನ ಮದ್ವೆ ಆಗ್ತೀನಿ. ಬೇಷ್ ಮಗನೇ, ಈ ಕ್ಷಣದಿಂದನೇ ನಿನ್ನ ಗುರಿ ಆ ರಕ್ಷನ್ನ ಮದ್ವೆ ಆಗೋದಾಗಿರ್ಬೇಕು. ನೀನ್ ಅವಳನ್ನ ಪ್ರೀತಿ ಮಾಡಿ ಮದ್ವೆ ಆಗ್ತೀಯೋ, ಹೆದರ್ತೀಯೋ, ಬೆದರ್ತೀಯೋ, ಎತ್ತಾಕೊಂಡ್ ಬರ್ತೀಯೋ ನನಗದೆಲ್ಲ ಗೊತ್ತಿಲ್ಲ. ಒಟ್ನಲ್ಲಿ ಅವಳು ಈ ಮನೆ ಸೊಸೆ ಆಗಿರ್ಬೇಕು. ಆಮೇಲೆ ನೋಡು, ಬದಲಾಗುತ್ತೆ ವರ್ಷ. ಮುಂದಿನ ವರ್ಷ ಭೀಮ್ ಅಮಾವಾಸ್ಯೆಗೆ ಆ ರಕ್ಷಾ ನಿನ್ನ ಪಾದ ತೊಳೆದು ಪೂಜೆ ಮಾಡೋ ಹಾಗೆ ನೀನ್ ಮಾಡ್ಬೇಕು. ಮಾಡ್ತೀಯಾ? ಮಾಡ್ತೀನಪ್ಪ, ಖಂಡಿತ ನೀವ್ ಹೇಳಿದೆನ ಮಾಡೇ ಮಾಡ್ತೀವಿ. ಅಂದ ನೀನು ಮುಳುಗೋ ದಿನಗಳು ಪತ್ರ ಬರ್ತಾ ಇವೆ. ಮೀನಾ ಅವ್ರೆ, ನಾನೇನಾದ್ರೂ ಸಹಾಯ ಮಾಡ್ಲಾ? ಇಲ್ಲ ಪ್ರಿಯಕ್ಕ, ಎಲ್ಲ ಕೆಲ್ಸ ಮುಗೀತು. ಪ್ರಿಯಕ್ಕ, ನಾನ್ ನಿಮ್ ಹತ್ರ ಏನೋ ಕೇಳ್ಬೇಕು. ಕೇಳಲ್ಲ? ಅದಕ್ಕೇನು ಕೇಳಿ. ಅದು ಸ್ವಲ್ಪ ಪರ್ಸನಲ್. ಪ್ರಿಯಕ್ಕ ತಂಗಿದ್ರ ಮಧ್ಯೆ ಪರ್ಸನಲ್ ಅಂತ ಏನಿರುತ್ತೆ ಕೇಳಿ. ಅದು ಪ್ರಿಯಕ್ಕ, ಅತ್ತೆ ಮಾವ ನಿಮ್ಮನ್ನ ಕ್ಷಮಿಸಿ ಮೊದ್ಲಿನ ತರ ಮಾತಾಡ್ತಿದಾರೆ. ಬಾವ ನಿನ್ನ ಕ್ಷಮಿಸಿ ಮೊದ್ಲಿನ ತರ ಮಾತಾಡ್ತಿದಾರ? ಎಲ್ಲ ಓಕೆನಾ? ಅವ್ರವ್ರ ಮನ್ಸಿನ ಬಾಗ್ಲನ್ ತೆಗ್ದು ಕಾಯ್ತಾ ಇದಾರೆ ಮೀನಾ ಅವ್ರೆ. ಆದ್ರೆ ಆ ಹೊಸ್ಲು ದಾಟ್ ಹೋಗಕ್ಕೆ ನನಗ್ ಮನ್ಸಾಗ್ತಿಲ್ಲ. ಏನಕ್ಕ ಹಾಗಂದ್ರೆ, ಇಷ್ಟ್ ದಿನ ನಾನ್ ಅವ್ರ ಹತ್ರ ಹೋಗಿ ನನ್ ಹತ್ರ ಮಾತಾಡಿ ಅಂತ ನಾನು ಎಷ್ಟೇ ಕೇಳ್ಕೊಂಡ್ರು ಮಾವ ನನ್ಮೇಲ್ ಸಿಟ್ ಮಾಡ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಇವ್ರು ನನ್ಮೇಲ್ ಸಿಟ್ ಮಾಡ್ಕೊಂಡಿದ್ರು. ಆದ್ರೆ ಈಗ ಮಾವ ನನ್ನ ಕ್ಷಮಿಸಿದ್ದಾರೆ ಅಂತ ಇವ್ರು ಮೊದ್ಲಿನ ತರ ನನ್ನ ಹತ್ರ ಮಾತಾಡಕ್ ನೋಡ್ತಿದ್ದಾರೆ. ಒಬ್ಬ ಮಗ ಆಗಿ ಅಪ್ಪನ್ ನಿರ್ಧಾರಕ್ಕೆ ಗೌರವ ಕೊಡ್ತಿರೋದ್ ಸರಿ ಇದೆ, ಆದ್ರೆ ಒಬ್ಬ ಗಂಡ ಆಗಿ ಅವ್ರ ನಿಲುವೇನು ಮೀನಾ ಅವ್ರೆ? ಹಾಗಾದ್ರೆ ಅವ್ರ ಮನ್ಸಲ್ಲಿ ಏನಿದೆ? ಅಪ್ಪ ತನ್ನ ಹೆಂಡ್ತಿನ್ ಬೈದ್ರೆ ಅವರು ಬೈಬೇಕು, ಹೊಗಳಿದ್ರೆ ಹೊಗಳಬೇಕು ಅಂತನಾ? ಹಾಗಿದ್ರೆ ಅವ್ರಿಗೆ ನನ್ ಮೇಲಿರೋ ಭಾವನೆ ಏನು? ಅವ್ರ ಈ ತರ ಮಾಡ್ತಿದ್ರೆ ನಾನು ಅವ್ರ ಹತ್ರ ಹೇಗ್ ನಡ್ಕೋಬೇಕು ಅಂತಾನೆ ನನಗ್ ಗೊತ್ತಾಗ್ತಿಲ್ಲ. ನಾನ್ ಅತ್ತೆ ಮಾವನ್ ಜೊತೆ ಚೆನ್ನಾಗಿದ್ರೆ ಸಾಕಲ್ವಾ ಮೀನಾ ಅವ್ರೆ? ಇವ್ರ ಜೊತೆ ಯಾಕೆ ಚೆನ್ನಾಗಿರ್ಬೇಕು? ನಾನ್ ಹೇಗಿದ್ರು ಅವ್ರಿಗೇನು ಅನ್ಸಲ್ಲ ಅಲ್ವಾ? ಅತ್ತೆ ಮಾವ, ಗಂಡ, ಮೈದ್ನ, ವಾರ್ಗಿತ್ತಿ ಇವರೆಲ್ಲ ಚೆನ್ನಾಗಿದ್ರೆ ಅದು ಕುಟುಂಬ ಅನ್ನಿಸ್ಕೊಳುತ್ತೆ. ಆದ್ರೆ ಗಂಡ ಹೆಂಡತಿ ಚೆನ್ನಾಗಿದ್ದಾಗ ಮಾತ್ರ ಅದು ಸಂಸಾರ ಅನ್ಸ್ಕೊಳುತ್ತೆ. ಈ ಮನೇಲಿ ಕುಟುಂಬಕ್ಕೊಂದ್ ಅರ್ಥ ಇದೆ, ಆದ್ರೆ ಸಂಸಾರಕ್ಕೆ ಏನ್ ಅರ್ಥ ಇದೆ ಮೀನಾ ಅವ್ರೆ? ಪ್ರಿಯಾಕ, ನಿಮ್ ಸಮಸ್ಯೆ ಏನು ಅಂತ ನನ್ಗೆ ಅರ್ಥ ಆಗಿದೆ. ಆದ್ರೆ ಇದೇ ಕಾರಣಕ್ಕೆ ಭಾವನಿಂದ ದೂರ ಉಳಿಬೇಡಿ. ಅವರಿಂದ ಅಂತ ಅಲ್ಲ, ಈ ಮನೆ ಗಂಡಸ್ರಲ್ಲೇ ಹೀಗೇನೆ. ಅವತ್ತು ನನ್ನ ಅಮೂಲ್ಯನ ಅತ್ತೆ ಮಾವ ಕ್ಷಮಿಸಿದ್ರು, ಆದ್ರೆ ನನ್ ಗಂಡ ನನ್ನ ಲೇಟಾಗಿ ಕ್ಷಮಿಸಿದ್ರು. ಪ್ರಿಯಾಕ, ಭಾವ ಮತ್ತೆ ನಿಮ್ಮ ಮಧ್ಯೆ ಇರೋ ಸಮಸ್ಯೆನ ಸರಿ ಮಾಡೋದಕ್ಕೆ ಭಾವ ಸ್ವಲ್ಪ ಸಮಯ ತಗೋತಿದ್ದಾರೆ. ಆ ಸಮಯನ ನೀವ್ ಇನ್ನೇನು ಅನ್ಕೊಂಡು ಅವರಿಂದ ದೂರ ಉಳಿಬೇಡಿ. ಪ್ರಿಯಾಕ, ಈ ತರ ಸಪ್ಪಗಿರ್ಬೇಡಿ, ಸ್ವಲ್ಪ ನಗಾಡಿ. ನೋಡಿ, ನಿಮ್ಮ ಭಾವನ ಮಧ್ಯೆ ಇನ್ನು ಪ್ರೀತಿ ಹೆಚ್ಚಾಗೋದಕ್ಕೆ ಐಡಿಯಾ ಬೇಕು ಅಂದ್ರೆ ಕೇಳಿ. ನನ್ನ ಬತ್ತಲಿ ಕಿವಿ ಬಾಣ ಬೇಕಾದಷ್ಟಿದೆ, ಒಂದ್ ಬಾಣ ಕೊಡ್ತೀನಿ. ಸರಿ ಆಯ್ತು, ಈಗ ಪೂಜೆಗೆ ಲೇಟ್ ಆಗತ್ತೆ, ಬನ್ನಿ ರೆಡಿಯಾಗ. ಸರಿ. ಬಿಳಿ ಬಾವ ಬೆಳ್ಗಾಗತಾರ ನನ್ನ ತೊಳಿ ಬಾವ. ಏಯ್ ಸುಂದ್ರ, ಏನೋ ನಿಂತಲ್ಲ?
ಎಲ್ರದ್ದು ಮದುವೆ ಆಗಿ ಭೀಮ್ ಅಮಾವಾಸ್ಯೆ ಬರ್ತಾ ಇದೆ, ವರ್ಷ ವರ್ಷ ಪಾದ ಪೂಜೆನೂ ನಡೀತಾ ಇದೆ. ಅಲ್ಲ ನಾನ್ ಯಾವಾಗ ಮದುವೆ ಆಗೋದು, ನನ್ನ ಪಾದ ತುಳಿಯಕ್ಕೆ ಯಾವಾಗ ಆ ಹುಡುಗಿ ಬರೋದು? ಆ ದೇವ್ರು ನನಗೂ 2 ಪಾದ ಇದೆ ಅನ್ನೋದನ್ನೇ ಮರ್ತೋಗ್ಬಿಡೋಣ ಅಂತ. ಮಾಮ ನೀನು ನಮ್ ಬಾಸ್, ನೀವು ಪೂಜೆ ಮಾಡದೇ ಇರ್ತೀವಾ, ನಾವೆಲ್ಲರೂ ಸೇರ್ ಮಾಡ್ತೀವಿ, ಡೋಂಟ್ ವರಿ. ಅಯ್ಯೋ ಬೇಡಪ್ಪ, ಅಂತ ಕೆಲಸ ಮಾತ್ರ ಮಾಡಕ್ ಹೋಗ್ಬಿಡ್ರಿ. ಸುಂದ್ರ ಸಾಕು ಕಣೋ ತಲಹರಟೆ, ಪೂಜೆಗೆ ಹೊತ್ತಾಗ್ತದೆ. ಪೂಜೆ ಮಾಡಲ್ವಾ? ಅಕ್ಕ 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 ಇರಿ, ಈ ವರ್ಷ ಕಿರಿಯ ದಂಪತಿಗಳಿಂದ ಪೂಜೆ ಶುರು ಆಗ್ಬೇಕು. ಅಮೂಲ್ಯವಲ್ಲಭ ಬನ್ನಿ ಶುರು ಮಾಡಿ. ಹೋಗು ಹೋಗ್ ಪೂಜೆ ಮಾಡು. ನಾನ ಆ ಕಾಡ್ ಪಪ್ಪನ್ ಕಾಲದ ನೋವೇ ಚಾನ್ಸ್ ಇಲ್ಲ. ನಾನು ಅವ್ನ ಕಾಲನ ಮುಟ್ಟೋದೇ ಇಲ್ಲ. ನೋಡು ಅಮ್ಮು, ವಲ್ಲಭ ಎಷ್ಟೇ ಆದ್ರೂ ನಿನ್ ಗಂಡ. ಭೀಮ್ ಅಮಾವಾಸ್ಯೆ ದಿನ ಹೆಂಡತಿ ಗಂಡನ್ ಪೂಜೆ ಮಾಡ್ಬೇಕು. ನೀನ್ ಇವಾಗ ಇದ್ ಮಾಡಿಲ್ಲ ಅನ್ಕೋ, ಜೀವನ್ ಪೂರ್ತಿ ವಲ್ಲಭನ್ ಮಾತ್ ಕೇಳ್ಕೊಂಡೇ ಇರ್ಬೇಕಾಗತ್ತೆ. ಈ ತರ ಎಲ್ಲ ಆಗ್ಬೇಕಾ? ಇಲ್ಲ ತಾನೆ. ಅದಕ್ಕೆ ಇದರಿಂದ ಬಚಾವಾಗ್ಬೇಕು ಅಂದ್ರೆ ಇನ್ನೊಂದ್ ಪಾದ ಪೂಜೆ ಮಾಡ್ಬೇಕು. ಅಮ್ಮೂ ಏನದು ಕುಸ್ಕುಸು? ಹೊತ್ತಾಗ್ತಿದೆ ಬಾ. ಅಮ್ಮು ಪೂಜೆ ಮಾಡಕ್ ಬರಲ್ವಾ? ಇಲ್ಲ ಅಕ್ಕ, ನೀವ್ ಯಾರಾದ್ರೂ ಪ್ರಾಂಪ್ಟ್ ಕೊಟ್ರೆ ಮಾಡ್ತೀನಿ. ಅಮ್ಮು ಈಗ ಮೊದ್ಲಿಗೆ ನೀರ್ ಹಾಕ್. ಏನೇ ಮಾಡ್ತಿದ್ಯಾ? ಅಮ್ಮು ಇವತ್ ಮಾಡ್ತಿರೋದು ಪಾದ ಪೂಜೆ ಕಣೆ. ಪಾದ ತೊಳಿಯಮ್ಮ. ನೀರು ಪಾದಕ್ ಹಾಕ್ಬೇಕು, ತಲೆಗಲ್ಲ. ಆ ತಟ್ಟೆ ಇಡು. ಅಮ್ಮು ಇವಾಗ ಹೂ ಇಡು. ಇದೇನೇ ಮೀನಾ, ಎಲ್ಲರೂ ಇಂಡೈರೆಕ್ಟ್ ಆಗಿದ್ರೆ ಇವಳು ಡೈರೆಕ್ಟ್ ಆಗಿ ಇರ್ತಾವಳೆ. ಅಂದ್ರೆ ಈ ಯೂತ್ ಪೀಳಿಗೆಗೆ ಏನ್ ಸಂದೇಶ ಕೊಡ್ತೀಯಲ್ಲ ಅಂತ ಡೈರೆಕ್ಟ್ ಆಗಿ ಕೇಳ್ತೀನಿ ಅಷ್ಟೇ. ಇವಾಗ ಏ ಅಮ್ಮು, ಕಿವಿಗಲ್ಲ ಕಣೆ, ಪಾದಕ್ ಹೂವ ಇಡು. ಅಮ್ಮು ಈಗ ಹರ್ಷ ಕುಂಕುಮ ಇಡಮ್ಮ. ಅಲ್ಲಿ ಕಂಕಣ ಇದೆ, ಅವ್ನ್ ಕೈ ಕಂಕಣ. ಸಿಹಿ ಸುದ್ದಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಮ್ಮು ಈಗ ಆ ನೀರ್ನ ಪ್ರೋಕ್ಷಣೆ ಮಾಡು. ಅಮ್ಮು, ಪ್ರೋಕ್ಷಣೆ ಅಂದ್ರೆ ಹಾಗಲ್ಲಮ್ಮ. ಈಗ ನೀರು ತಗೊಂಡು ಹೀಗ್ ನೀನೇ ಹಾಕೋಬೇಕು. ಸರಿ ಮಾವ. ಅಮ್ಮು ಆಶೀರ್ವಾದ ತಗೋ. ಅಮ್ಮ ತಾಯಿ, ನನ್ನ ಆಶೀರ್ವಾದ ಅಲ್ವೇ, ನಿನ್ ಗಂಡನ ಆಶೀರ್ವಾದ ತಗೋ. ಮೀನಮ್ಮ, ಈಗಿನ ಕಾಲದ ಹುಡುಗಿರು ಗಂಡನ ಆಶೀರ್ವಾದ ಬಿಟ್ಟು ಬೇರೆಲ್ಲರೂ ಆಶೀರ್ವಾದನ ಚೆನ್ನಾಗಿ ತಗೋತಾರಲ್ವಾ? ಏಶ್ವಾ, ಸುಮ್ನೆ ಅದೇ ಜೋಕ್. ವಲ್ಲಭ 100 ಕಾಲ ಚೆನ್ನಾಗಿರುವಂತ ಆಶೀರ್ವಾದ ಮಾಡೋ. ಇದು ಬೇರೆ ಕೇಳಿ ಹೇಳಿದೆ, ಏನೋ ಒಂದು ಚೆನ್ನಾಗಿರುತ್ತೆ. ಅಮ್ಮು ಅಣ್ಣನ್ ಸ್ವೀಟ್ ತಿನ್ಸ್. ಒಂದ್ ನಿಮಿಷ ಅಮ್ಮು ಸ್ವೀಟ್ ತಿನ್ನಿಸ್ಬಿಟ್ಟು ಹೆಸರು ಹೇಳ್ಬೇಕು, ಗೊತ್ತಾಯ್ತಾ? ಸರಿ ಚಿಕ್ಕಪ್ಪ. ಮೈಸೂರ್ ಪಾಕ್. ಅಮ್ಮ ತಾಯಿ, ನೀನ್ ಹೇಳ್ಬೇಕಾಗಿರೋದು ಸ್ವೀಟ್ ಹೆಸರಲ್ಲ, ನಿನ್ ಸ್ವೀಟ್ ಹಸ್ಬೆಂಡ್ ಹೆಸರು. ಓ ಹೌದಾ, ಸಾರಿ. ನನ್ ಗಂಡನ ಹೆಸರು ಕಾಡ್ ಪಾಪ. ಅವನ ಹೆಸರು ವಲ್ಲಭ. ಸೂಪರ್ ಕಣಮ್ಮ. ಸದ್ಯ ನಮ್ಮಕ್ಕ ತೆಂಗಿನಕಾಯಿ ಒಂದು ಒಡಿ ಅಂತ ಹೇಳಿಲ್ಲ, ಇಲ್ಲ ಅಂದ್ರೆ ವಲ್ಲಭನ್ ತಲೆಗೆ ಹೊಡೆದ್ಬಿಟ್ಟಿದ್ದೋ ಏನು. ನಿಮ್ಮಿಬ್ರದು ಸೂಪರ್ ಕಾಕಾ ಜೋಡಿ. ಕಾಕ ಜೋಡಿ. ಹಾ. ಹಾಗಂದ್ರೆ ಕಾಡ್ ಪಾಪ ಕರಿಬೇಕು ಅಂತ. ಸರಿ ಈಗ ನಿಮ್ ಸರ್ತಿ ಮುಗೀತು. ನೆಕ್ಸ್ಟ್ ಹಾಟ್ ಸೀಟ್ ಅಲ್ಲಿ ಕೊಡ್ಬೇಕಾಗಿರೋದು ನಮ್ಮ ಕೇಶವ, ಅಂಡ್ ಪೂಜೆ ಮಾಡ್ಬೇಕಾಗಿರೋದು ಮೀನಮ್ಮ. ಬನ್ನಿ. ಕೇಶವ, ಇದೇ ತರ ಹೂವರಗಾಡಿದ್ರೆ ಕೈ ಇರೋ ಚೊಂಬ್ ತಗೊಂಡು ತಲೆಗ್ ಮುಟ್ಟುಕ್ಬಿಡ್ತೀನಿ. ಸುಮ್ನೆ ಕೂತ್ಕೊಂಡ್ರೆ ಸರಿ. ಈಗ ಸಿಹಿ ಸುದ್ದಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕೋ ನಗ್ತಿದ್ಯಾ? ಏನ್ ಗೊತ್ತಾ ಮೀನಾ, ಹೋದ ವರ್ಷ ಭೀಮ್ ಅಮಾವಾಸ್ಯೆಗೆ ನನ್ ಕಾಲ್ ಮುಟ್ಟಿದ್ನೇನು, ಅದು ಆದ್ಮೇಲೆ ಕರೆಕ್ಟಾಗಿ 1 ವರ್ಷ ಇವತ್ತು ನನ್ ಕಾಲ್ ಮುಟ್ಟಿದ್ಯಾ, ಅದಕ್ಕೆ ನನಗೆ ಬರ್ತಿದೆ. ಚೆನ್ನಾಗ್ ಪಾಠ ಪೂಜೆ ಮಾಡು, ನಿನಗೆ ಆಶೀರ್ವಾದ ಮಾಡ್ತೀನಿ. ಹೌದಾ? ಇರು. ಅಮ್ಮ ಏನಾಯ್ತು? ಏನಿಲ್ಲ ಬಿಡಕ್ಕ, ಬೇಗ ಅಮ್ಮ ಆಗು ಅಂತ ಆಶೀರ್ವಾದ ಮಾಡ್ತಾನೆ ಕೇಶವ ಅಲ್ಗನ. ಅದು ಕಚಗುಳಿ ಕೊಟ್ಟಂಗಾಯ್ತು, ಅದಕ್ಕೆ. ಮೀನಾ, ನಿನ್ ಗಂಡನ ಹೆಸರೇಳಮ್ಮ. ಚೆನ್ನ ಕೇಶವ ಪ್ರಿಯವಾದ್ವಾ. ಇನ್ಯೂ ಈಗ ಮನೆಯ ಹಿರಿಯ ದಂಪತಿಗಳು ಬರಬೇಕು. ಅಕ್ಕ ಭಾವನವರು ಬನ್ನಿ ಅಲಂಕರಿಸ್ಬೇಕು. ಸರಿಯಾಗಿ ನೋಡ್ಕೋ, ಫ್ಯೂಚರ್ ಅಲ್ಲಿ ನಿನಗೆ ಹೆಲ್ಪ್ ಆಗುತ್ತೆ. ನಾನು ಕಲೆಕ್ಟ್ ಆಗ್ಬೇಕು. ಅದಕ್ಕಿಂತ ಮೊದ್ಲು ನೀನೇ ಒಂದ್ ಹುಡುಗಿ ಜೊತೆ ಕನೆಕ್ಟ್ ಮಾಡ್ಕೊಂಡು ಪಾದ ಪೂಜೆ ಮಾಡಿಸ್ಕೋ. ಆಯ್ತು ಕೊಡು, ನಿನ್ನ ಬಾಯರಿಕೆಯಿಂದನಾದ್ರೂ ಬೇಗ ಒಂದು ಒಳ್ಳೆ ಹುಡುಗಿ ಸಿಗ್ಲಿ. ಅಕ್ಕ, ನಿಮ್ ಯಜಮಾನ್ ಹೆಸರು ಹೇಳಿಲ್ಲ ನೀನು? ನಂದಕುಮಾರ್. ಗಿರ್ಜಾ, ಪೂಜೆ ಎಲ್ಲ ಮುಗೀತು, ನಾವ್ ಅಂಗಡಿಗೆ ಹೊರಡ್ಬೋದು. ಮಾವ, ಪೂಜೆ ಎಲ್ಲ ಮುಗೀತು. ಆದ್ರೆ ಪೂಜೆ ಮಾಡಿದವ್ರಿಗೆ ಗಿಫ್ಟ್ ಕೊಡ್ಲೇಬೇಕು. ಇಷ್ಟು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದೀವಿ. ಕೇಶವ ನನಗ್ ಗಿಫ್ಟ್ ಕೊಡ್ತಾನೆ. ಬಾವ, ವಲ್ಲಭ, ನೀವು ಎಲ್ರೂ ಅವ್ರ ಹೆಂಡತಿ ಗಿಫ್ಟ್ ಕೊಡ್ಬೇಕು. ನಿನ್ಗೆ ಯಾಕೆ ಗಿಫ್ಟ್? ನಾನೇ ಅಲ್ವಾ ನಿನ್ಗೆ ದೊಡ್ಡ ಗಿಫ್ಟ್. ಕೇಶವ, ಈ ಮಾತಿಗೆ ಏನು ಕಮ್ಮಿ ಇಲ್ಲ ಕಣೋ. ಕೇಶವಣ್ಣ, ನೀನ್ ಹೇಳಿದ್ದು ಕರೆಕ್ಟ್. ಇವ್ರಿಗೆ ನಾವು ಗಿಫ್ಟ್ ಕೊಡೋದೇನು ಬೇಡ. ನಾನು ಅಮೂಲ್ಯ ನಮ್ಮಿಬ್ರಿಗೆ ಇಬ್ರು ಅತ್ಯಮೂಲ್ಯವಾದ ಗಿಫ್ಟ್ ಅಲ್ವಾ ಅಮೂಲ್ಯ? ನೋಡಿ ಮಾವ, ನಿಮ್ ಮಕ್ಳಲ್ಲಿ ಎಷ್ಟು ಜಿಪುನ್ರು. ನೀವು ಹಾಗೇನಾ? ಅತ್ತೆಗೇನು ಗಿಫ್ಟ್ ಕೊಡಲ್ವಾ? ಗಿರ್ಜಾಗೆ ಅಂತ ನಾನು ಒಂದು ಉಡುಗೊರೆ ತಂದಿದ್ದೀನಿ. ಮಾವ, ನೀವು ತಂದಿರೋ ಹುಡುಗರನ್ನ ಒಳಗೋಗಿ ತೋರಿಸಿದ್ರೆ ಯಾರಿಗೆ ಕಾಣಿಸುತ್ತೆ? ಇಲ್ಲೇ ಬಂದು ತೋರಿಸಿ. ಒಂದ್ ನಿಮಿಷ. ಕೇಶವ, ಮಾವ ಏನ್ ಗಿಫ್ಟ್ ತಂದಿರ್ಬೋದು? ಇನ್ನೇನಿರುತ್ತೆ, ಕೊಬ್ಬರಿ ಮಿಠಾಯಿ. ಬರೀ ಇದ್ದತೆ. ಗಿರ್ಜಾ, ಮಾಧವನ ಮದುವೆ ಸಮಯದಲ್ಲಿ ಅಮೂಲ್ಯಂಗೆ ಮತ್ತೆ ಮೀನಂಗೆ ಮಾಂಗಲ್ಯದ ಸರ ಮಾಡಿಸ್ಬೇಕು ಅಂತ ನಾನು ಗೊತ್ತಿಲ್ಲದ ಹಾಗೆ ನಿನ್ ಬಳೆನ ಮಾರಿ ಅವ್ರಿಗೆ ಸರ ಮಾಡಿಸಿದ್ಯಾ. ಅವತ್ತಿಂದನೂ ನನ್ನ ಮನ್ಸಲ್ಲಿ ಏನೋ ಒಂದು ಕೊರಗು, ಪಾಪ ಪ್ರಜ್ಞೆ ಕಾಡ್ತಾನೆ ಇತ್ತು ಗಿರ್ಜಾ. ಅದಕ್ಕೆ ನಿನಗೋಸ್ಕರ ನಾನು ಇವತ್ತು ಬಳೆ ಮಾಡಿಸ್ಕೊಂಡ್ ಬಂದೇನೆ. ರೀ, ಇದೆಲ್ಲ ಯಾಕ್ರಿ ತನಕ್ ಹೋದ್ರಿ? ಗಿರ್ಜಾ, ಎಷ್ಟೋ ಮನೆಗಳಲ್ಲಿ ಅತ್ತೆರು ಸೊಸೆರ್ನ ಬೇರೆ ಮನೆಯವರು ಅಂತ ಅನ್ಕೋತಾರೆ, ನಮ್ಮನೆಯವರು ಅಂತಾನೆ ಅನ್ಕೊಳ್ಳೋದಿಲ್ಲ. ಆದ್ರೆ ನೀನ್ ಈ ಸೊಸೆರ್ನ ನಮ್ಮನೆಯವರು ಅಂತ ಅನ್ಕೊಳ್ಳೋದಿರ್ಲಿ, ಅದಕ್ಕಿಂತ ಮೀರಿ ಅವ್ರನ್ನ ಮಕ್ಳು ತರ ನೋಡ್ಕೋತಾ ಇದ್ದೀಯ. ಈ ಬಂಗಾರದಂತ ಸೊಸೆರ್ಗೆ ನೀನು ಬಂಗಾರ ಮಾರಿ ಬಂಗಾರದ ಸರ ಮಾಡಿಸ್ಕೊತಿದ್ದೀಯ. ನಿನ್ ಬಂಗಾರದಂತ ಮನ್ಸಿಗೆ ಈ ಬಂಗಾರ ಕಡಿಮೆನೆ ಅಲ್ವ? ವಾವ್ ಮಾವ, ನೀವು ಸೂಪರು. ನಿಮ್ಮಂತ ಗಂಡ, ನಿಮ್ಮಂತ ಅಪ್ಪ, ನಿಮ್ಮಂತ ಮಾವ ಯಾರಿಗೂ ಸಿಗಲ್ಲ. ಸುಮ್ನೆ ನಾವೆಲ್ಲ ಏನ್ ಪುಣ್ಯ ಮಾಡಿದೀವೋ, ನೀವು ನಮಗ್ ಸಿಕ್ಕಿದೀರ. ನೋಡಿದ್ಯಾ ಮೀನಾ,
ನೀನ್ ನನ್ನ ಮದ್ವೆ ಆಗಿದ್ದಕ್ಕೆ ಇವರೆಲ್ಲ ಸಿಕ್ಕಿದ ಸೊ ಇದಕ್ಕಿಂತ ದೊಡ್ಡ ಗಿಫ್ಟ್ ಬೇಕಾ ಗಿಫ್ಟ್ ತಗೋ. ಮಾವ ಒಂದ್ ನಿಮಿಷ. ಅವತ್ತು ದೇವಸ್ಥಾನದಲ್ಲಿ ಅತ್ತೆ ಕೈಗೆ ಗಾಜಿನ ಬಳೆ ತೊಡ್ಸಿದ್ರಿ. ಇವತ್ತು ಈ ಚಿನ್ನದ ಬಳೆನು ನಮ್ ಮುಂದೆ ಅತ್ತೆ ಕೈಗೆ ತೊಡ್ಸಿಯಲ್ಲ. ಹೌದು ಮಾವ, ನೀವೇ ಬಳೆ ತೊಡ್ಸಿ, ಚೆನ್ನಾಗಿರುತ್ತೆ. ಪ್ಲೀಸ್ ಮಾವ. ಏನ ಅಬ್ಬೋ, ಸುಮ್ನೆ ಇರಮ್ಮ. ಇರ್ಲಿ ಬಿಡು ಗಿರಿಜಾ, ಆಯ್ತು. ನಿಮ್ಮಿಬ್ರದ್ದು ರಿಸಲ್ಟ್ ಬಂತು. ನಾನು ಪಾಸ್ ಆಗಿದ್ದೀನಲ್ವಾ? ಮುಚ್ಚಿಕೋ, ಇಬ್ರು ಪಾಸ್ ಆಗಿದ್ದೀರಾ. ಬಾವ, ನನ್ ಮಾರ್ಕ್ಸ್ ಎಷ್ಟು? ನಿಂದು 92%. ಅಣ್ಣ ನಂದೇನಾಯ್ತು? ನಿಂದು 75% ಕಣೋ. ಸ್ವೀಟ್ ತಗೊಳ್ಳಿ ಮಾವ.